ಇನ್ನು ಮೈಸೂರಿನಲ್ಲಿ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾದ ಸಂಭ್ರಮ ಕಳೆಗಟ್ಟಿದೆ. ಟಾಂಗಾ ಸವಾರಿ ಮತ್ತು ಪಾರಂಪರಿಕ ನಡಿಗೆ ಕಾರ್ಯಕ್ರಮಗಳು ನಡೀತಾ ಇದೆ. ಒಂದೆರಡಲ್ಲ, ದಿನನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗೆಯೇ ಇವತ್ತು ಕೂಡ ಅಷ್ಟೇ ಟಾಂಗಾ ಸವಾರಿ ಮತ್ತು ಪಾರಂಪರಿಕ ನಡಿಗೆ ಕಾರ್ಯಕ್ರಮ ಇದೆ. ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ನೋಡಿ, ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಸುಮಾರು 50ಕ್ಕೂ ಹೆಚ್ಚು ಜೋಡಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜೋಡಿಗಳು ಬಂದಿದ್ದಾರೆ. ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಟಾಂಗಾದಲ್ಲಿ ಜೋಡಿಗಳು ಸವಾರಿಯನ್ನ ಮಾಡಿದ್ದಾರೆ. ನೋಡಿ, ಸುಮಾರು 50ಕ್ಕೂ ಹೆಚ್ಚು ಜೋಡಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸೆಲೆಬ್ರಿಟೀಸ್ಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನೀವು ನೋಡ್ಬೋದು, ಕಾಂತಾರ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಈಗ ಬಂತ ಸೂ ಫ್ರಮ್ ಸೋ ಒಂದು ಸಿನಿಮಾ, ಹಾಗೆ ಆ ಎಲ್ಲ ಸಿನಿಮಾಗಳಲ್ಲಿ ನಟನೆ ಮಾಡಿದಂಥ ನಟ ದಂಪತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖ ಬೀದಿಗಳಲ್ಲಿ ಟಾಂಗಾ ಜೋಡಿಗಳು ಸವಾರಿಯನ್ನು ಮಾಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಜೋಡಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಸೊ ಆ ಜೋಡಿಗಳನ್ನು ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಮಾತನಾಡಿಸಿದ್ದಾರೆ. ಜೊತೆಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬರೀ ತೋರಿಸ್ತೀನಿ. ಮೈಸೂರಿನಲ್ಲಿ ದಸರಾ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಇವತ್ತು ನಾನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿದ್ದೀನಿ. ಯಾಕಂದ್ರೆ 6ನೇ ದಿನ ನವರಾತ್ರಿ ಆಗಿರೋದ್ರಿಂದ ಟಾಂಗಾ ಸವಾರಿಯ ಒಂದು ಅದ್ಭುತ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ಮುಂಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಯಾಕಂದ್ರೆ ಸಾಕಷ್ಟು ಟಾಂಗಾ ಗಾಡಿಗಳು ಹಿಂದೆ ಬರ್ತಾ ಇರುವಂತದ್ದು. ಯಾಕಂದ್ರೆ ನಮಗೆ ಗೊತ್ತಾ ಇದೆ, ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ಅಂದ್ರೇನೆ ಒಂದು ರೀತಿಯಾಗಿ ಟಾಂಗಾ ಗಾಡಿಗಳಿಗೆ ಫೇಮಸ್. ಅದರಲ್ಲೂ ಪಾರಂಪರಿಕ ಹಿಸ್ಟ್ರಿಯನ್ನ ಇಟ್ಟಿರುವಂತದ್ದು. ಪ್ರಮುಖವಾಗಿ ರಾಜರ ಕಾಲದಿಂದಲೂ ಕೂಡ ಈ ಒಂದು ಪದ್ಧತಿ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಸಂಸ್ಕೃತಿಯನ್ನ ಮರಿಬಾರ್ದು. ಜೊತೆಗೆ ನಮ್ಮ ಮೈಸೂರಿನಲ್ಲಿ ಏನೇನಿದೆ ಅದೆಲ್ಲವನ್ನೂ ಕೂಡ ದಿನದಿಂದ ದಿನಕ್ಕೆ ಒಂದೊಂದು ಕಾರ್ಯಕ್ರಮಗಳನ್ನ ಕೂಡ ಈಗ ಮಾಡ್ತಾ ಇರುವಂತದ್ದು. ಸದ್ಯ ಇವತ್ತು ಟಾಂಗಾ ಗಾಡಿಗೆ ಒಂದು ವಿಶೇಷತೆ ಕಳೆ ಬಂದಿದೆ. ಏನಪ್ಪಾ ಅಂತಂದ್ರೆ, ಜೋಡಿಗಳು ಅಂದ್ರೆ ನಮ್ಮ ಮೈಸೂರಿನ ಮೈಸೂರು ಸಿಲ್ಕ್ ಸೀರೆ ಉಟ್ಟು, ಜೊತೆಗೆ ಪೇಟ ತೊಟ್ಟು, ಶಾಲ್ ಹಾಕಿ ನಮ್ಮ ಮೈಸೂರಿನ ಪಾರಂಪರಿಕ ನಡಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇರ್ಬೋದು, ಮಧುಮಕ್ಕಳಂತೆ ಬರ್ತಾ ಇರುವಂತದ್ದು. ಸರಿಸುಮಾರು 50ಕ್ಕೂ ಹೆಚ್ಚು ದಂಪತಿಗಳಿರೋದ್ರಿಂದ ಟಾಂಗಾ ಗಾಡಿಗಳನ್ನ ಕೂಡ ಈಗ ಬಳಕೆ ಮಾಡಲಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಮೈಸೂರಿನ ಒಂದಷ್ಟೇ ಹಿಸ್ಟ್ರಿಯನ್ನ ತೋರಿಸ್ಬೇಕು ಅಂತ ಅಂದ್ರೆ ನಾವೇನಾದ್ರು ಕಾರಲ್ಲಿ ಹೋಗ್ತೀವಿ, ಇಲ್ಲ ಬೈಕಲ್ಲಿ ಹೋಗಿ ನೋಡ್ಕೊಂಡು ಹೋಗ್ತೀವಿ ಹೊರತು ಆ ಸರ್ಕಲ್ ನ ಒಂದಷ್ಟು ಇನ್ಫಾರ್ಮೇಶನ್ ಆಗಿರ್ಬೋದು, ಮೈಸೂರು ಬಗ್ಗೆ ಒಂದಷ್ಟು ಇತಿಹಾಸ ಆಗಿರ್ಬೋದು, ಏನು ಅನ್ನೋಂಥದ್ದು ನಮಗೆ ಗೊತ್ತಾಗಲ್ಲ. ಹಾಗಾಗಿ ಇದೆಲ್ಲವನ್ನ ಕೂಡ ತಿಳಿಸ್ಬೇಕು. ನಮ್ಮ ಸವಾರಿಯ ಒಂದಷ್ಟು ನಮ್ಮ ಮೈಸೂರಿನ ಗರಿಮೆಯನ್ನ ಇಡೀ ವಿಶ್ವವೇ ನೋಡ್ತಾ ಇರತ್ತೆ. ಹಾಗಾಗಿ ಇಡೀ ವಿಶ್ವಕ್ಕೆ ಗೊತ್ತಾಗೋ ರೀತಿಯಾಗಿ ನಾವು ಮಾಡಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಟಾಂಗಾ ಸವಾರಿಗೆ ಇವತ್ತು ಚಾಲನೆ ಸಿಕ್ಕಿರುವಂತದ್ದು. ಅದರಲ್ಲೂ ಪಾರಂಪರಿಕ ಟಾಂಗಾ ಸವಾರಿ ಅಂದ್ರೆ ಗೊತ್ತೇ ಇದೆ, ಅವರಿಗೆ ಒಂದು ಟಾಂಗಾ ಸವಾರಿಗೂ ಕೂಡ ಒಂದು ರೀತಿಯಾಗಿ ಮರ್ಯಾದೆಯನ್ನ ಕೊಟ್ಟ ರೀತಿಯಾಗಿ. ಇನ್ನೊಂದು ಕಡೆಯಾಗಿ ನವ ಜೋಡಿ ಕೂಡ ನನ್ನ ಹತ್ರ ಇದ್ದಾರೆ. ಅವರನ್ನ ಕೂಡ ನಾನು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಯಾಕಂದ್ರೆ ಇವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸರ್, ಈಗ ಇಬ್ರು ಕೂಡ ಬಂದಿದ್ದೀರಾ, ಅದರಲ್ಲೂ ಮೈಸೂರು ಪೇಟ ತೊಟ್ಟು ಅದ್ಧೂರಿಯಾಗಿ ಬಂದಿರುವಂತದ್ದು. ಏನ್ ಹೇಳ್ತೀರಾ ಮೈಸೂರು ಬಗ್ಗೆ? ಮೈಸೂರು ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮೈಸೂರಲ್ಲಿ ಏನಿಲ್ಲ ಅಂತ ನಾವು ಹುಡುಕ್ಬೇಕು. ಎಲ್ಲ ಇದೆ. ಮೈಸೂರಲ್ಲಿ ಅರಮನೆ ಇದೆ, ಮೈಸೂರಲ್ಲಿ ಪುರಾತತ್ವ ಇಲಾಖೆಯವರು ಗುರುತಿಸಿದಂತ ಕಟ್ಟಡಗಳಿದೆ, ಮೈಸೂರು ಸಂಸ್ಕೃತಿ ಇದೆ, ಮೈಸೂರು ಕಲೆ ಇದೆ, ನಮ್ಮ ಕನ್ನಡ ನಾಡಿಗೆ ಮೈಸೂರು ಕೊಟ್ಟಂತ ಕೊಡುಗೆಗಳು ತುಂಬಾ ಇದೆ. ಮೈಸೂರು ಅಂತಂದ್ರೆ ಒಂಥರ ಹೆಮ್ಮೆ ಆಗುತ್ತೆ. ಮೈಸೂರು, ಮೈ ಅಂದ್ರೆ ನಂದು, ಸೂರು ಅಂದ್ರೆ ನಮ್ಮೂರು, ಇದು ನಮ್ಮೂರು. ಇಲ್ಲಿ ಬರೀ ಮೈಸೂರಲ್ಲಿ ಇರೋರಂತಲ್ಲ, ಕರ್ನಾಟಕದಿಂದ ವಿವಿಧೆಡೆ ಎಲ್ಲೇ ಬಂದ್ರು, ಯಾರೇ ಬಂದ್ರು ಇದು ನನ್ನೂರು ಅಂತ ತಿಳ್ಕೊತಾರೆ. ಅಷ್ಟು ಪ್ರೀತಿ ಬಟ್ಟೆಗಳನ್ನ ಹಾಕೋದು, ಜೊತೆಗೆ ಟಾಂಗಾ ಸವಾರಿಯನ್ನ ಹೋಗೋದು ಅಂತ ಅಂದ್ರೆ ಖುಷಿಯನ್ನ ತರುತ್ತೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. ಬರೀ ಇದೊಂದೇ ಅಲ್ಲ, ಮೈಸೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ಕೂಡ ದಿನೇ ನಡೀತಾ ಇದೆ. ಹಾಗಾಗಿ ಇದೇ ರೀತಿ ಕಾರ್ಯಕ್ರಮಗಳಲ್ಲಿ ನೀವು ಕೂಡ ಭಾಗಿಯಾಗಿ ನಮ್ಮ ಪರಂಪರೆಯ ಬಗ್ಗೆ ನೀವು ಕೂಡ ತಿಳ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ.